ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಈ ಮಧ್ಯೆ ವಿಚಾರಣೆ ಎಲ್ಲ ಸಿಬಿಐ ಕೊಡಬೇಕು ಅಂತೇಳಿ ಒಂದು ರಿಟ್ ಪಿಟಿಷನ್ ಅವರು ಕೂಡ ಸ್ನೇಹ ಇದೂರು ಅವರು ಇದಾಯ್ತು ಅಲ್ಲ. ಬೂಡಾದಿಂದ ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳು ಮತ್ತು ಬೂಡಾದಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಸೂಕ್ತವಾದ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯಕ್ಕೂ ಕೂಡ ದೂರನ್ನು ಸಲ್ಲಿಸಿದರು. ಈ ದೂರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ದೂರದಾರ ಸ್ನೇಹಮಯಿ ಕೃಷ್ಣ ಅವ್ರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಸಮನ್ಸ್ ಬಂತು? ಆ ಸಮನ್ಸಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಸರ್? ಸರ್, ನಿನ್ನೆ ರಾತ್ರಿ ಇಮೇಲ್ ಮೂಲಕ ನನಗೆ ಸಮನ್ಸ್ ಜಾರಿ ಮಾಡಿದರೆ. ಸೊ 3ನೇ ತಾರೀಕು ಬೆಳಗ್ಗೆ ವಿಚಾರಣೆಗೆ ಬರೋದಕ್ಕೆ ತಿಳಿಸಿದ್ದಾರೆ. ಹಾಗಾಗಿ 3ನೇ ತಾರೀಕು ಬೆಳಗ್ಗೆ ನಾನು ವಿಚಾರಣೆಗೆ ಹೋಗ್ತಾ ಇದ್ದೀನಿ. ಅದೇ ಕೆಲವು ಮಾಹಿತಿಗಳು ದಾಖಲಾತಿಗಳನ್ನು ಕೋರಿದ್ದಾರೆ. ಸೊ ಅದನ್ನೆಲ್ಲ ನಾಳೆ ಅವರಿಗೆ ಒದಗಿಸ್ತೀನಿ. ಅಂದರೆ ದಾಖಲಾತಿಗಳಂದರೆ ಬರೀ 14 ಸೈಟ್ ವಿಚಾರವಾಗ ಬೇರೆ ಎಲ್ಲ ಬೂಡಾದ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಸರ್? ಎಲ್ಲ ಅವ್ಯವಹಾರ ಬಗ್ಗೆ ಸರ್ ನಾನು ಮೊದಲಿಂದ ಹೇಳ್ತೀನಿ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರ ಪ್ರಾಧಿಕಾರದ ನಡೆದಿರ್ತಕ್ಕಂಥ ಎಲ್ಲ ಅಕ್ರಮ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನನ್ನ ಆಗ್ರಹ ಆಗಿದೆ. ಎಷ್ಟು ದಾಖಲೆಗಳಿದೆ ಸರ್? ಹಾಗಾದರೆ ಎಲ್ಲ ದಾಖಲಾತಿ ಕಲೆಕ್ಟ್ ಮಾಡಿದೆ ಅಂತ ಹೇಳಿದರೆ ಎಷ್ಟು ಪುಟಗಳ ದಾಖಲಾತಿ ನಿಮ್ಮಲ್ಲಿದೆ ಸರ್? ಸರ್, ನಾವೀಗ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಸುಮಾರು 500ಕ್ಕಿಂತ ಹೆಚ್ಚಿನ ಪುಟಗಳ ದಾಖಲೆ ಕೊಟ್ಟಿದ್ದೀವಿ. ಅದು ಇತರೆ ದಾಖಲಾತಿಗಳು ಎಲ್ಲ ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗದೇ ಇರೋದ್ರಿಂದ ಸೊ ತನಿಖಾ ಸಂಸ್ಥೆಗಳು ಅವೆಲ್ಲ ಸಂಗ್ರಹ ಮಾಡಿ ಕ್ರಮಗಳನ್ನು ತಗೊಳ್ತಾರೆ. ನಿಮ್ಮ ಹತ್ರ ಎಷ್ಟಿದೆ ದಾಖಲಾತಿ ಸರ್ ಬೇರೆ ಬೇರೆ ಸಂಬಂಧಪಟ್ಟಾಗಿ? ಇಲ್ಲ ಸರ್, ನಾನು ಸಿದ್ದರಾಮಯ್ಯ ಪ್ರಕರಣಕ್ಕೆ ಅಷ್ಟೇ ನಾನು ದಾಖಲೆ ಸಂಗ್ರಹ ಮಾಡಿದ್ದೀನಿ. ಸೊ ಬೇರೆ ಇದಕ್ಕೆ ಯಾವುದೋ ಸ್ಪಷ್ಟವಾಗಿ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನು ನಾವು ಹಾಜರುಪಡಿಸ್ತಿದ್ದೀವಿ. ನಾಳೆ ಇಡಿಗೆ ಹೋಗಿ ದೂರು ಕೊಡ್ತಾ ಇದ್ದಾರೆ, ಅಂದರೆ ಅದೆಲ್ಲ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್? ಹೌದು ಸರ್, ಈಗಾಗಲೇ ದೂರವಾಣಿ ಜೊತೆ ಕೊಟ್ಟಿದ್ದೀನಿ. 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಪೂರಕವಾಗಿ ಬೇರೆ ಯಾವ್ದಾದ್ರು ದಾಖಲಾತಿಗಳು ಬೇಕು ಅಂತ ಅವ್ರು ಕೇಳಿದ್ರೆ ಅದು ನನ್ನ ಲಭ್ಯ ಆದರೆ ನಾನು ಅದನ್ನು ಕೊಡೋಕ್ಕೆ ಸಿದ್ಧ ಇದ್ದೀನಿ. ಹೆಚ್ಚೆಚ್ಚಿಗೂ ಕೂಡ ಜಯ ಸಿಗ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಒಂದು ಅರ್ಧ ಕಾಡುತ್ತೆ ಸರ್ ಅಂತ? ಸರ್, ಖಂಡಿತವಾಗಲೂ ಸರ್, ಒಳ್ಳೆಯ ಉದ್ದೇಶದಿಂದ ಒಂದು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದ್ರೆ ಖಂಡಿತವಾಗಲೂ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆ ಸರ್. ಈಗ ನಿನ್ನೆ ಕೂಡ 14 ಸೈಟ್ಗಳು ವಾಪಸ್ ಕೊಟ್ಟಿದ್ರು, ಅದು ಕ್ರಯ ಕೂಡ ರದ್ದೆಲ್ಲ ಮಾಡಿದ್ದಾರೆ ಸರ್. ಈ ಪ್ರಕ್ರಿಯೆ ಮುಗಿದಾಗ ಸರ್ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಸೇಫಾ ಸರ್ ಹಾಗಾದ್ರೆ ಅಂತ? ಖಂಡಿತವಾಗಲೂ ಇಲ್ಲ ಸರ್. ಅವರು ನಿವೇಶನ ವಾಪಸ್ ಕೊಟ್ಟಿರುವಂಥದ್ದು ನಮಗೊಂದು ಬಲವಾದ ಸಾಕ್ಷಿ ಸಿಕ್ತಾಗಿ, ಅಂದರೆ ಅವರ ತಪ್ಪನ್ನು ಅವರೇ ಒಪ್ಕೊಂಡಾಗಿದೆ. ಸೊ ಅದರ ಪ್ರಕಾರ ಏನು ಅವರು ಶಿಕ್ಷೆ ತಪ್ಪಿಸಲು ಸಾಧ್ಯ ಇಲ್ಲ. ಬಹುಶಃ ಶಿಕ್ಷೆ ತಪ್ಪಿಸಲು ಸಾಧ್ಯ ಆಗಲ್ಲ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಅನ್ನೋ ಪ್ರಯತ್ನದಲ್ಲಿ ಅವರು ಈ ರೀತಿ ಮಾಡಿದ್ರು ಅನಿಸುತ್ತೆ. ಅದು ನೋಡೋಣ, ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡೋದೇ ಗೊತ್ತಾಗುತ್ತೆ. ಈಗಾಗಲೇ ಕೂಡ ನಿಮಗೂ ಕೂಡ ವಿಪಕ್ಷಗಳೆಲ್ಲವೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ ಸರ್. ಭದ್ರತೆ ಎಲ್ಲ ಕೊಡಬೇಕು ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅನ್ನೋದು ಸರ್? ಸರ್, ಖಂಡಿತವಾಗ್ಲೂ ನನ್ನ ಪರವಾಗಿ ಯಾರು ಮನವಿಯನ್ನು ಮಾಡ್ಕೊಂಡಿದ್ರೆ ಮತ್ತು ಮಾತಾಡಿದ್ರೆ ಅವರೆಲ್ಲರಿಗೂ ನನಗೆ ಧನ್ಯವಾದಗಳು ಸಹ ಅರ್ಪಿಸ್ತೀನಿ. ನನಗೆ ರಕ್ಷಣೆ ಪಡೆಯುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಸರ್. ಯಾಕಂದರೆ ನಾನು ಮೊದಲು ರಕ್ಷಣೆ ಪಡಿಬೇಕು ಅಂತೇಳಿ 18/8/2024 ಮೈಸೂರು ಪೊಲೀಸ್ ಆಯುಕ್ತರಿಗೆ ಅರ್ಜಿಯನ್ನು ಕೊಟ್ಟಿದ್ದೆ. ಅವ್ರು ಇವತ್ತೂ ಅದ್ರ ಬಗ್ಗೆ ಯಾವುದೋ ಕ್ರಮ ತಗೊಂಡಿಲ್ಲ. ಸೊ ಯಾಕೆಂದರೆ ಪೊಲೀಸ್ ಆಯುಕ್ತರು ಸಿದ್ದರಾಮಯ್ಯ ಕೃಪಾ ಕಟಾಕ್ಷದಿಂದ ಅಧಿಕಾರಕ್ಕೆ ಬಂದಂಥವ್ರು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಇಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಇದೇ ಪೊಲೀಸ್ ಆಯುಕ್ತರು ನನ್ನ ಸಂಚಾರಿ ಧೋರಣೆಗೆ ಸಂಬಂಧಪಟ್ಟ ಕರೆಗಳ ಮತ್ತು ಟವರ್ ಲೊಕೇಶನ್ಗಳ ದಾಖಲೆಯನ್ನು ಪಡೆದು ನಾನು ಯಾರನ್ನು ಸಂಪರ್ಕ ಮಾಡ್ತಾಯಿದ್ದೀನಿ, ಯಾರನ್ನು ಭೇಟಿ ಮಾಡ್ತೀನಿ ಅನ್ನೋ ಮಾಹಿತಿಗಳನ್ನು ಸಿದ್ದರಾಮಯ್ಯ ಕೊಡ್ತಾರೆ. ಅಂಥವ್ರು ನನಗೆ ರಕ್ಷಣೆ ಕೊಡ್ತಾರಂಥ ನನ್ನ ನಿರೀಕ್ಷೆ ನನಗಿಲ್ಲ. ಸೊ ನನಗೆ ಇಡೀ ರಾಜ್ಯ ಜನತೆಯ ಆಶೀರ್ವಾದ ಇದೆ, ಅವರ ಪರೋಕ್ಷ ಬೆಂಬಲ ಇದೆ, ಮತ್ತು ನನಗೆ ದೇವರ ಕೃಪೆ ಇದೆ. ಮತ್ತು ನಾನಿಲ್ಲಿ ಯಾವುದೇ ದುರ್ದೇಶ ಇಟ್ಕೊಂಡು ಹೋರಾಟ ಮಾಡದೇ ಇರೋದ್ರಿಂದ ಸೊ ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಂಬಿಕೆಯೂ ಕೂಡ ನನಗಿದೆ. ಕೂಡ ನಿಮಗೆ ರಕ್ಷಣೆ ಕೊಡಲೇಬೇಕು ಅಂತ ಹೇಳಿದ್ದಾರೆ ಸರ್? ಅದೇ ಸರ್, ಪಾಪ ಅವರು ನನ್ನ ಪರವಾಗಿ ಲಿಖಿತ ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ, ಕಂಡು ಬಂದಿದೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಸರ್. ಓಕೆ, ಅಂದರೆ ಈ ಹೋರಾಟ ಇಲ್ಲೂ ಕೂಡ ಮುಂದುವರಿಯುತ್ತೆ. ಸೊ ಈಗ ನಾಳೆ ಕೂಡ ವಿಚಾರಣೆ ಕರಿತಾ ಇದ್ರು ಸರ್. ನಾಳೆ ಎರಡು ಕಡೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಸರ್ ಅಂತ? ಇಲ್ಲ ಸರ್, ಏನು ನನಗೆ ಇಡೀ ಸಮನ್ಸ್ ಕಳಿಸಿದರೆ ಆ ಸಮನ್ಸ್ನ ನಾನು ಲೋಕಾಯುಕ್ತ ಅಧಿಕಾರ ಕಳಿಸಿ ಸೊ ನನಗೆ ನಾಳೆ ವಿಚಾರಣೆ ಬರೋಕ್ಕಾಗಲ್ಲ, ಅದಕ್ಕೆ 4ನೇ ತಾರೀಕು ವಿಚಾರಣೆ ಮಾಡೋದ ಕೆಲಸನ ಇಟ್ಕೊಳ್ಳಿ ಅಂತೇಳಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾಳೆ ಯಾವ ಅದು 4ನೇ ತಾರೀಕು ಎಲ್ಲಿ ವಿಚಾರಣೆ ಸರ್? ಯಾವ ಸಂಬಂಧಪಟ್ಟ ಹಾಗೆ ಸರ್ ಅಂತ? ಸರ್, ಅದೇನು 14 ನಿವೇಶನ ಪಡೆದಿದ್ದಾರೆ ಶ್ರೀಮತಿ ಪಾರ್ವತಿಯವರು. ಆ ನಿವೇಶನ ಸಂಬಂಧಪಟ್ಟಾಗೆ ಮಾಜರ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸರ್, ಮನವಿ ಕೊಟ್ಟರು ಕೂಡ ದಸರಾದಲ್ಲಿ ನಾಳೆಲ್ಲ ಶುರು ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ ಸರ್. ಸರ್, ನೋಡೋಣ ಸರ್, ನಾವು ಮನವಿ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಯಾಕಂದರೆ ನಾನು ಅವ್ರಿಗೆ ಅಧಿಕಾರ ಕೇಳಿಸೋಂಥ ಯಾವುದೋ ಅಧಿಕಾರ ನನಗಿಲ್ಲ. ನಾನು ಮನವಿ ಮಾಡ್ಕೊಳ್ಳೋದು ಅಷ್ಟೇ ಅಧಿಕಾರ. ಹಾಗಾಗಿ ಮನವಿ ಮಾಡ್ಕೊಂಡಿದ್ದೀನಿ. ಅವರು ನೋಡೋಣ, ನಾಳೆವರೆಗೂ ಇನ್ನೂ ಸಮಯಾವಕಾಶ ಇದೆ. ಅಲ್ಲಿವರೆಗೂ ಏನಾದ್ರು ಬೆಳವಣಿಗೆ ಆದರೂ ಆಗ್ಬೋದು. ಸೊ ಕಾದು ನೋಡಬೇಕಿದೆ. ಇಡಿ ಏನಾದ್ರು ಒಂದು ವೇಳೆ ದಾಳಿಗಿಡಿ ಮಾಡುವಂಥ ಸಂಬಂಧ ಇದೆ ಸರ್? ಸಂಬಂಧಪಟ್ಟ ಮನೆಗಳ ಮೇಲೆ ಸಿಎಂ ಅವರ ದಾಖಲೆ ಪರಿಶೀಲನೆಗೋಸ್ಕರವಾಗಿ ದಾಳಿ ಮಾಡುವಂತಹ ಸಂಭವ ಇದೆ ಸರ್? ಸರ್, ಅದು ಅವರು ವಿವೇಚನೆ ಒಳಪಟ್ಟಿದ್ದೀವಿ ಸರ್. ನಾನು ಅದ್ರ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ. ಅವರು ಯಾವ ರೀತಿ ತನಿಖೆ ಮಾಡ್ತಾರೆ, ಸೊ
ಸೊ ಯಾವ ರೀತಿ ಕಾನೂನು ಪ್ರಕ್ರಿಯೆ ಮುಂದುವರಿಸ್ತಾರೆ ಅಂತ ನನಗೆ ಅದರಷ್ಟು ಬಗ್ಗೆ ಗೊತ್ತಿಲ್ಲ, ಅದು ನೋಡಬೇಕು. ಇದಿಷ್ಟು ದೂರುದಾರ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ನಾಳೆ ನಾನು ಜಾರಿ ನಿರ್ದೇಶನಾಲಯಕ್ಕೆ ಕೂಡ ಹೋಗಿ ಅವರು ಕೇಳಿರುವಂತಹ ದಾಖಲೆಗಳೆಲ್ಲ ಕೂಡ ಸಬ್ಮಿಟ್ ಮಾಡ್ತೇನೆ. ಜೊತೆಗೆ ಈಗಾಗಲೇ ವಿಪಕ್ಷಗಳೆಲ್ಲ ಏನು ಭದ್ರತೆ ಎಲ್ಲ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ನಗರ ಪೊಲೀಸ್ ಆಯುಕ್ತರು ನನ್ನ ದೂರವಾಣಿ ಕರೆಗಳೆಲ್ಲ ಕೂಡ ಯಾರ್ಯಾರಿಗೆ ಕರೆಗಳನ್ನ ಮಾಡ್ತಾರೆ ಎಲ್ಲ ಮಾಹಿತಿಗಳನ್ನು ಕೂಡ CM ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾವ ಭದ್ರತೆ ಅವಶ್ಯಕತೆ ಇಲ್ಲ, ಜನರೇ ನನ್ನನ್ನು ಕಾಪಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.